ಹಾಯ್ ಸ್ನೇಹಿತರೆ, ನಾವು ಇವಾಗ ಕನ್ನಡ ಪೇಪರ್ನ ನೋಡ್ತಾ ಇದ್ದೀವಿ. ಇಲ್ಲಿ ವಿಡಿಯೋ ಎಚ್ ಪೇಪರ್. ಮೊದಲನೆಯ ಪ್ರಶ್ನೆ, ಮೋಸಗಾರ ಎಂಬುದು ಇದು ಯಾವುದಾಗಿದೆ ಅಂತ ಕೇಳಿದ್ದಾರೆ. ಕೃದಂತನಾಮ ಅಥವಾ ಕೃದಂತ ಭಾವನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತದ್ದಿತಾಂತ ನಾಮ. ಹಾಗೆ ಈ ಪ್ರಶ್ನೆ, ಪ್ರಸನ್ನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ ಅಂತ ಕೇಳಿದರೆ ಇದರ ಸರಿ ಉತ್ತರ ಹೂ ಆಗಿದೆ. ವಾಪಿ ಪದದ ತದ್ಭವ ರೂಪ ಯಾವುದೆಂದರೆ ಸರಿಯಾದ ಉತ್ತರ ಬಾವಿ. ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಮೂರನೆಯ ಆನ್ಸರ್ ಆಗಿದೆ ಫ್ರೆಂಡ್ಸ್. ಸರಿ, ಪ್ರವಾಸು ಅಂತ. ಮೂರನೇ ಪ್ರಶ್ನೆ, ಆತ್ಮಾರ್ಥಕ ಸರ್ವನಾಮಗಳು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂದರೆ ತಾನು ತಾವು ಅಂತ ಅರ್ಥ. ಎರಡನೇ ಆಪ್ಷನ್ ಕರೆಕ್ಟ್ ಆಗಿದೆ. ಈ ಪ್ರಶ್ನೆಯಲ್ಲಿ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ ಎನ್ನಲಾಗಿದೆ. ಸಿಲೆಬಸ್ ಎಂದರೆ ಏನು ಅಂತ ಇದಕ್ಕೆ ಸರಿ ಉತ್ತರ ನಾಲ್ಕನೇ ಆಪ್ಷನ್ ಪಠ್ಯಕ್ರಮವಾಗಿದೆ. ಪ್ರಶ್ನೆ, ಘಟಿಕೋತ್ಸವ ಎಂದರೆ ಪದವಿ ಪ್ರದಾನ ಕಾರ್ಯಕ್ರಮವಾಗಿದೆ. ಗಾದೆ ಪೂರ್ಣಗೊಳಿಸಿ ಅಂತ ಹರಿಯುವ ನೀರಿಗೆ ಡ್ಯಾಶ್ನ ಅಪ್ಪಣೆ ಬೇಕು. ಇದಕ್ಕೆ ಸರಿ ಉತ್ತರ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅಂತ. ಎಂಟನೆಯ ಪ್ರಶ್ನೆ, ಪ್ರತಿ ಪ್ಲಸ್ ಉತ್ತರ ಅಂದ್ರೆ ಪ್ರತಿ ಅದಕ್ಕೆ ಉತ್ತರ ಏನಾಗುತ್ತೆ, ಪ್ರತ್ಯುತ್ತರ ಆಗುತ್ತೆ. ಅದಕ್ಕೆ ಪ್ರತ್ಯುತ್ತರ ಎನ್ನುವುದು ಯಾವ ಸಂಧಿ ಅಂತ ಕೇಳಲಾಗಿದೆ. ಪ್ರತ್ಯುತ್ತರ ಎನ್ನುವುದು ಏನ್ ಸಂಧಿಯಾಗಿದೆ. ಅಂಗಿ ತೆಗಿ ಬಾವಿ ಒಗಟಿನ ಅರ್ಥ ಬಾಳೆ. ಸರಿಯಾದ ಉತ್ತರ. ಕನ್ನಡದ ಮೊದಲ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದೆ ಎಂದರೆ ಕದಂಬ ರಾಜವಂಶಕ್ಕೆ ಸೇರಿದೆ. ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಎನ್ನಲಾಗಿದೆ. ಅನ್ಯ ಜೀವವಿಲ್ಲ, ಕನ್ನಡವನ್ನು ಪೆತ್ತಿನ ತಾಯಿ ಎನ್ನುವುದಕ್ಕೆ ಸರಿ ಉತ್ತರ MLO ಆಗಿದೆ ಫ್ರೆಂಡ್ಸ್. ಕನ್ನಡವನ್ನುಳಿದವನಿಗೆ ಪೆತ್ತಿನ ತಾಯಿ, ಅನ್ಯ ಜೀವನವಿಲ್ಲ, ಕನ್ನಡವೇ ಉಸಿರು ಎಂದಾಗುತ್ತೆ ಫ್ರೆಂಡ್ಸ್. ಸೊ ಆನ್ಸರ್ 4. ಕುಕ್ಕು ಎಂದು ಕೋಳಿ ಕೂಗಿದ ಯಾವ ಸಂಧಿ ಅಂದರೆ ಯಾವ ಸ್ವರವಾಗಿದೆ ಅಂದರೆ ಸ್ವರವಾಗಿದೆ.